ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೆ ತಾಯಿಸ್ ಕಿಚನ್ലേക്ക് ಸ್ವಾಗತ. ಇವತ್ತು ನಾನು ಮಾಡುತ್ತಿರುವುದೊಂದು ಈಸಿ ಕುಕ್ಕರ್ ಚಿಕನ್ ಕರಿ ರೆಡಿ ಹಾಕೋಣ ವಿಧಾನ ತೋರಿಸಿಕೊಡ್ತೀನಿ ನಾನು. ಅದಕ್ಕೆ ಇಲ್ಲಿ ನಾನು ಚಿಕನೆಲ್ಲ ಕ್ಲೀನ್ ಮಾಡಿ ನೀರೆಲ್ಲ ಡ್ರೈ ಹಾಕಿಟ್ಟಿದ್ದೀವಿ. ಇದು 1 kg ಜಾಸ್ತಿ ಇರುತ್ತೆ. ಮಾಡಿರೋ ವಿಧಾನ ತೋರಿಸಿಕೊಡ್ತೀನಿ. ಫಸ್ಟ್ ಒಂದು ಚಿಕನ್ ಮಸಾಲ ರೆಡಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. 3/4 ಟೀ ಸ್ಪೂನು ಅರಿಶಿನ ಪೌಡ್ರ್, 1/2 ಟೀ ಸ್ಪೂನು ಪೆಪ್ಪರ್ ಪೌಡ್ರು, 1/2 ಟೀ ಸ್ಪೂನ್ ಗರಂ ಮಸಾಲೆ, 1/4 ಟೀ ಸ್ಪೂನು ಜೀರಾ ಪೌಡ್ರ್, 1 ಟೀ ಸ್ಪೂನು ಚಿಲ್ಲಿ ಪೌಡ್ರ್, 2 ಟೇಬಲ್ ಸ್ಪೂನು ಮೊಸರು ಎಲ್ಲ ಚೆನ್ನಾಗಿ ಒಂದು ಮಿಕ್ಸ್ ಹಾಕಿ. ಮಸಾಲೆ ಎಲ್ಲ ಚೆನ್ನಾಗಿ ಚಿಕನ್ಲ ಹಾಕಬೇಕು. ಅದಕ್ಕೆ ಒಂದು ಅರ್ಧ ಗಂಟೆ ಇದೊಂದು ರೆಸ್ಟ್ ಇಡಬೇಕು. ಒಂದು ಕುಕ್ಕರ್ಲಿ ನಾನು 2 ಟೇಬಲ್ ಸ್ಪೂನು ಆಯಿಲ್ ಹಾಕಿಟ್ಟಿದ್ದೀವಿ. ಬಿಸಿ ಆಯಿಲು 2 ಪಲಾವ್ ಎಲೆ, 1 ಪೀಸ್ ಚಕ್ಕೆ, 2 ಪೀಸ್ ಲವಂಗಿ ಹಾಕಿಟ್ಟಿದ್ದೀವಿ. ಮೀಡಿಯಮ್ 4 ಈರುಳ್ಳಿ ಕಟ್ ಮಾಡಿ ಹಾಕೋಣ. ಸ್ವಲ್ಪ ಉಪ್ಪು ಹಾಕ. ಈರುಳ್ಳಿ ಎಲ್ಲ ಒಂದು ಬಾಡಬೇಕು. ಈರುಳ್ಳಿ ಎಲ್ಲ ಒಂದು ಬಾಡಿದ್ದು ಟೈಮ್ಲು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋಣ. ಹಸಿಮೆಣಸಿನ್ಕಾಯಿ ಒಂದು 6 ಪೀಸು ಕಟ್ ಮಾಡಿಲ್ಲ, ನಾನು ಇದೇ ರೀತಿಲಿ ಹಾಕಿದ್ದು. ಇದೆಲ್ಲ ಒಂದು ಬಾಡಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಸಿಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಒಂದು ಫ್ರೈ ಹಾಕೋಣ. ಇದೊಂದು 1.5 ಟೀ ಸ್ಪೂನು ಧನಿಯಾ ಪೌಡ್ರು, ಒಂದು 1/2 ಟೀ ಸ್ಪೂನು ಅರಿಶಿನ ಪೌಡ್ರು, 1 ಟೀ ಸ್ಪೂನು ಚಿಲ್ಲಿ ಪೌಡ್ರೆಲ್ಲ ಹಾಕೋಣ. 2 ಟೊಮಾಟೊ, ಮೀಡಿಯಮ್ ಟೊಮಾಟೊ ಕಟ್ ಮಾಡಿದೆ. ಮೊಸರು ಹಾಕಿದಲ್ವ, ಅದಕ್ಕೆ ನಾನು 2 ಟೊಮಾಟೊ ಹಾಕಿದ್ದು. ನಿಮ್ಗೆ ಇನ್ನು ಜಾಸ್ತಿ ಬೇಕಂದ್ರೆ ಎಲ್ಲ ಒಂದು ಫ್ರೈ ಹಾಕೋಣ. ಈಗ ನಮ್ಮದು ಹಾಕಿ ಮಸಾಲೆ ಈರುಳ್ಳಿ ಇದೆಲ್ಲ ಫ್ರೈ ಆಗಿದ್ದು ನೋಡಿರಿ. ಈ ರೀತಿಯಲ್ಲಿ ಮಸಾಲೆ ಹಾಕಬೇಕು. ಅದಕ್ಕೆ ಈ ಖಾರಕ್ಕೆ ಜಾಸ್ತಿ ಟೇಸ್ಟ್ ಬರುತ್ತೆ. ಈಗ ಇದೆಲ್ಲ ರೆಡಿ ಆಗಿದೆ. ಚಿಕನ್ ಹಾಕಿ ಒಂದು ಸ್ವಲ್ಪ ಕಸೂರಿ ಮೇಥಿ. ನಿಮ್ಗೆ ಈ ಕಸೂರಿ ಮೇಥಿ ಫ್ಲೇವರ್ ಇಷ್ಟ ಅಂದ್ರೆ ಮಾತ್ರ ಹಾಕ, ಇಲ್ಲ ಅಂದ್ರೆ ಹಾಕಬೇಡ. ಚಿಕನ್ ಹಾಕೋಣ. ಇದು ಮಸಾಲೆ ಎಲ್ಲ ಹಾಕಿಟ್ಟಿದ್ದಲ್ವ, ಚಿಕನೆಲ್ಲ ಹಾಕಿ ಚೆನ್ನಾಗಿ ಮಸಾಲೆ ಎಲ್ಲ ಒಂದು ಮಿಕ್ಸ್ ಹಾಕೋಣ. ಚಿಕನೆಲ್ಲ ಒಂದು ಚೆನ್ನಾಗಿ ಮಿಕ್ಸ್ ಹಾಕಿಟ್ಟಿದ್ದೀವಿ. ಇದು ಚಿಕನ್ಲ ನೀರಿಲ್ವಾ, ನೀರೆಲ್ಲ ಒಂದು ಆಚೆ ಬಂದು ಒಂದು ಡ್ರೈ ಆಗಬೇಕು. ಇದೊಂದು ಒಂದು 10 ನಿಮಿಷ ಒಂದು ಲಿಡ್ ಹಾಕೋಣ. ಲಿಡ್ ಹಾಕಿ ಒಂದು ಕುಕ್ ಹಾಕೋಣ. ಲಿಡ್ ಓಪನ್ ಹಾಕ ನೋಡಿರಿ. ಚಿಕನ್ದು ನೀರೆಲ್ಲ ಹಾಕಿ ಅರ್ಧ ಕುಕ್ ಆಗಿದ್ದು ನೋಡಿರಿ. ಮುಕ್ಕಾಲಿ ಕುಕ್ ಆಗಿದ್ದು ಚಿಕನ್ ಎಲ್ಲ ಒಂದು ಮಿಕ್ಸ್ ಹಾಕೋಣ. ಗರಂ ಮಸಾಲೆ ಹಾಕಬೇಕು. ಒಂದು ಅರ್ಧ ಗ್ಲಾಸ್ ನೀರು ಹಾಕ. ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಆಗಿ ಇನ್ನೊಂದು ಲಿಡ್ ಹಾಕಿ ಒಂದೇ ವಿಸಿಲು. ಚಿಕನ್ ಒಂದು ಅರ್ಧ ಕುಕ್ ಆಗಿದ್ದು, ಅದಕ್ಕೆ ಒಂದೇ ವಿಸಿಲ್ ಹಾಕಬೇಕು. ಈಗ ಕುಕ್ಕರಲ್ಲಿ ಫ್ರೆಶರ್ ಎಲ್ಲ ಹೋಗಿದ್ದು ಓಪನ್ ಮಾಡಬೇಕು. ನೋಡ್ರಿ ನಮ್ಮದು ಚಿಕನ್ ಕರಿ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಅಲ್ವಾ. ಒಳ್ಳೆ ಟೇಸ್ಟಾಗಿರುತ್ತೆ. ಒಂದು ಮಿಕ್ಸ್ ಹಾಕೋಣ. ಈಗ ನಮ್ಮದು ಈಸಿ ಕುಕ್ಕರ್ ಚಿಕನ್ ಕರಿ ರೆಡಿಯಾಗಿದ್ದು. ಈಸಿ ಅಲ್ವಾ? ಈ ರೀತಿಯಲ್ಲಿ ಎಲ್ಲರೂ ಒಂದು ಟ್ರೈ ಮಾಡಬೇಕು. ನಿಮ್ಗೆ ಈ ಚಿಕನ್ ಕರಿ ರೆಸಿಪಿ ಇಷ್ಟ ಹಂಗೆ ಎಲ್ಲರೂ ಒಂದು ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿರಿ. ಫ್ಯಾಮಿಲಿಗೂ ಫ್ರೆಂಡ್ಸಿನೂ ಒಂದು ಶೇರ್ ಮಾಡಿ. ಎಲ್ಲರೂ ಈ ರೀತಿಯಲ್ಲಿ ಒಂದು ಟ್ರೈ ಮಾಡಬೇಕು. ಓಕೆ.